ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಸುಧಾರಣೆ ಜಾರಿಗೆ ತರಬೇಕು ಹಾಗೂ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರೊಂದಿಗೆ ಕೇಂದ್ರ ಸರ್ಕಾರ ತಕ್ಷಣ ಸಂವಾದ ಆರಂಭಿಸಬೇಕು ಎಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ನಾಗರಿಕರು ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅಂಬೇಡ್ಕರ್ ಉದ್ಯಾನವನದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ ನಾಗರಿಕರು ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾದಿತ್ವ ಜಾರಿಗೆ ತರಬೇಕೆಂದು ಒತ್ತಾಯಿಸಿದ್ರು. ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗಿದ್ದು, ನ್ಯಾಯಸಮ್ಮತ ಮತ್ತು ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ನಿರ್ಮಿಸುವುದು ಅಗತ್ಯ ಎಂದು ಮನವಿಯಲ್ಲಿ ತಿಳಿಸಿದ್ರು. ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಸಂಬಂಧಪಟ್ಟಂಗೆ ಏನೋ ಒಂದು ಪರಿಸ್ಥಿತಿ ನಡೆದಿದೆ, ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಜನಕ್ಕೆ ಬಹಳ ವಿಶ್ವಾಸ ಇತ್ತು. ಆದ್ರೆ ಯಾವ ರೀತಿ UPA ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ 2 ಸಲ ಅಧಿಕಾರಕ್ಕೆ ಬಂತು, ಲಾಸ್ಟ್ ಯಾವ ತರ ಅವರು ಜನ ವಿರೋಧಿ ಕಾಯ್ದೆಗಳು ತಂದ್ರು, ಜನ ವಿರೋಧಿ ಆಕ್ಷನ್ಸ್ ಮಾಡಿದ್ರು. ಇದರಿಂದ 2013-14 ಯಾವ ರೀತಿ ಬಹಳಷ್ಟು ಜನಾನುವಾಗಿ ಕಾಂಗ್ರೆಸ್ ಸರ್ಕಾರನ ಹೊರಹಾಕಿ ಬಿಜೆಪಿ ಅಧಿಕಾರ ಬಂದ್ರು. ನನಗೆ ಅನಿಸಂಗೆ ಇದು ಸೈಕಲ್ ಮತ್ತೆ ರಿಪೀಟ್ ಆಗ್ತಾ ಇದೆ. ಈಗ ಏನದು 3ನೇ ಬಾರಿ ಮೋದಿ ಅವ್ರ ಗೌರ್ಮೆಂಟ್ ಏನ್ ಬಂದಿದೆ, ಇದು ಸಂಪೂರ್ಣವಾಗಿ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಒಂದ್ ಕಡೆ ರೈತರ ವಿರೋಧಿ ಕಾನೂನು ತಂದ್ರು, ಇನ್ನೊಂದ್ ಕಡೆ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗುವಂಗ ಈ ಎಥನಾಲ್ ವಿಷಯನಾಗೂ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇವತ್ತು ಇವರು ಒಂದು ಎಥನಾಲ್ ಲಾಬಿ ಅಥವಾ ಒಂದು ಪೆಟ್ರೋಲ್ ಕೆಲವು ಗುಜರಾತಿ ಬಿಸ್ನೆಸ್, ಸ್ಪಷ್ಟವಾಗಿ ಅಂತಂದ್ರೆ ಗುಜರಾತಿ ಬಿಸ್ನೆಸ್ ಅವರಿದ್ದು ಪೂರಾ ದೇಶನ ಹಾಳು ಮಾಡತ್ತಾರ. ಇವತ್ತು ಅದೇ ರೀತಿ ಮತ್ತು ಶಿಕ್ಷಣ ಕ್ಷೇತ್ರನಾಗ ಒಂದು ಹೊಸ ಶಿಕ್ಷಣ ನೀತಿ ಬರಬೇಕು. ಈ ಪ್ರೈವೇಟೈಸೇಷನ್ ಆಫ್ ಯೂನಿವರ್ಸಿಟೀಸ್ ಇಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ. ಬರೀ ಶ್ರೀಮಂತರಿಗೆ ಶಿಕ್ಷಣ ಸಿಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಇವತ್ತೇನು ನೀಟಿನಾಗ ನಡೆದಂತ ಏನು ಒಂದು ಮ್ಯಾಲ್ ಪ್ರಾಕ್ಟೀಸ್ ಆಗಿದೆ, ಅದರಲ್ಲಿ ಎಜುಕೇಶನ್ ಮಿನಿಸ್ಟರ್ ಇನ್ನೂವರೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೂವರೆಗೂ 10 ರೂಪಾಯಿ ಕ್ಷಮೆ ಕೇಳಿಲ್ಲ, ಅವ್ರು ತೆಳಗಿಳಿಯಬೇಕು. ಆಮೇಲೆ ಈ ತರ ಬಹಳಷ್ಟು ಭ್ರಷ್ಟಾಚಾರ ಆದ್ರೂ, ಬಹಳಷ್ಟು ಪೇಪರ್ ಲೀಕ್ ಆದ್ರೂ ಬಿಜೆಪಿ ಸರ್ಕಾರ ಫೇಲ್ ಆಗೈತಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಪೇಪರ್ ಲೀಕ್ ಆಗತ್ತಾವ, ನಮ್ ಜನರಿಗೆ ಅವಕಾಶ ಸಿಗ್ತಾ ಇಲ್ಲ. ಆಮೇಲೆ ಇವೆಲ್ಲಾ ಏನ್ ರಾಕೆಟ್ಗಳು ಇದಾವ, ಈ ಪೇಪರ್ ಲೀಕ್ ಮಾಡೋ ರಾಕೆಟ್ಗಳು ಎಲ್ಲಾ ಗುಜರಾತ್ನಾಗ ಅದಾವ. ಅದಕ್ಕ ಇವತ್ತು ದೇಶಾದ್ಯಂತ ಜನ ಹೇಳಬೇಕು. ಇವತ್ತು ನಾವು ಸಣ್ಣ ಸಂಖ್ಯೆನಾಗ ಸೇರಿರ್ಬೋದು. ಇವತ್ತು ದುರ್ದೈವ ವಿಷಯ ಅಂದ್ರೆ ಬಹಳಷ್ಟು ಜನ ನಮ್ಮ ದೇಶನಾಗ ಕಣ್ಮುಚ್ಚಿದ್ರು ಕೂತಿದ್ದಾರೆ. ಇವರು ಮೋದಿ ಅವ್ರದ್ದು ಏನೋ ವಿಶ್ವಗುರು ಅಂತ ಹೇಳಿ ಪೂರಾ ದೇಶ ಹಾಳು ಮಾಡತ್ತಾರೆ. ಅದಕ್ಕೆ ಜನ ಜಾಗೃತಗೊಂಡು ಎದ್ದು ಈ ಬೀದಿಗೆ ಇಳಿದು ಈ ಒಂದು ದೇಶನಾಗ ಮತ್ತೊಂದು ಪರಿವರ್ತನೆ ಆಗುವಂತ ಒಂದು ಸಂದರ್ಭ ಬಂದೈತಿ. ಯಾವ ರೀತಿ 10 ವರ್ಷದಿಂದ ಸೋನಂ ವಾಂಗ್ಚುಕ್ ಅವರ ಶಾಂತಿಯುತ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅವರೊಂದಿಗೆ ಕೇಂದ್ರ ಸರ್ಕಾರ ತಕ್ಷಣ ಸಂವಾದ ನಡೆಸಬೇಕು, ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಬಲಿಷ್ಠ ವ್ಯವಸ್ಥೆ ರೂಪಿಸುವ ಜೊತೆಗೆ ಶಾಂತಿಯುತ ಪ್ರತಿಭಟನೆ ಪ್ರಜಾಪ್ರಭುತ್ವದ ಹಕ್ಕನ್ನು ಗೌರವಿಸಬೇಕು ಎಂದು ಆಗ್ರಹಿಸಿದ್ರು. ಈ ಪ್ರತಿಭಟನೆಯಲ್ಲಿ ಶಿವಾಜಿ ಕಾಗಣಿಕರ್, ರಾಜ್ಕುಮಾರ್ ಟೋಪನ್ನವರ್, ಸುಜಿತ್ ಮುಳುಗೋನ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಏನುಗ್ರಾಮ್ಗೆ.